ಹುಂಚನ್ ಕೂಟಕ್ಕೆ ಅಂತಂದೇಳಿ ನಾನು ಹೊತ್ತು ಮುಂಚೆ ಬಿಸ್ಲಕ್ಕೆ ಹಾಕಿ ಎಲ್ಲ ಗೊಳ್ಳೆ ತೆಗೆದು ಉಮ್ದಂಗೆ ಹೊತ್ತು ಮುಂಚೆನೇ ಎಲ್ಲ ಗೊಳ್ಳೆ ತೆಗೆದು ಇಕ್ಕಿದ್ದೀನಿ. ಬರ್ತಾರೆ ಬಂದು ಕುಟ್ತಾರೆ ಅಂತ ನಾನಂದು ಹೋಗಿ ಕೂಲರ್ನ ಕರೆದು ಬಂದರೆ ಹೊತ್ತು ನೆತ್ತಿಗೇರಿರೂ ಒಬ್ಬರನ ಬರೋದು ಬೇಡ್ವಿ. ಈಟೊತ್ತಾಗೈತಿ ನಾನು ಬಂದರೆ ತಿರ್ಗಾ ಕುಕ್ಕಂತಾರೆ ಅಂತಂದೇಳಿ ಎಲ್ಲ ಬಿಸ್ಲಕ್ಕೆ ಹಾಕಿ ಗೊಳ್ಳೆ ತೆಗೆದು ಇಕ್ಕಿದ್ದೀನಿ. ಈಟೊತ್ತಾದ್ರೂ ಒಬ್ಬರನ ಬರಬಾರ್ದೆ. ಈಗ ಹಿಂಗೆ ಕೂಲಿ ಅಂತ ಅಂದರೆ ಏಟೊತ್ತಾದ್ರೂ ಬರೋಲ್ಲ. ನೋಡಿ ನೋಡಿ ಸಾಕಾಗುತ್ತೆ. ಈ ಕೂಲರ್ ಕುಟ್ಟೆ ಮಾಡ್ಸೋಕ್ಕಾಗಲ್ಲ ಬದುಕ. ಏನು ನಿಂಗಜ್ಜಿ ಹಿಂಗೆ ಯೋಚನೆ ಮಾಡ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದೀಯಾ? ಉಂಡೆ ಅಲ್ಲೇ ಉಂಡು ಹುಂಚೆಣ್ಣು ಕುಟ್ಟಕ್ಕೆ ಹಾಕಿದೀಯಾ? ಅದಕ್ಕೆ ನಾನು ಈಗ ಬಂದಮ್ಮ. ಉಂಡಿದೀನ ಇಲ್ವ? ಯಾಕೆ ಹಿಂಗೆ ಮಕ ಎಳೆ ಬಿಟ್ಕೊಂಡು ನೋಡ್ಕೊಂಡು ನಿಂತ್ಕೊಂಡಿದೀಯ? ಶಾರದಮ್ಮಯ್ಯ ನಾಡಿ ಗೊತ್ತಾತೆ ನಿಮ್ಮನ್ನ ಕರೆದು ಬಂದು ನಾನು ಒಂದಿನ ಎಡ್ಡೇಸ್ಕೆಲೇನೆ ಅಡುಗೆ ಮಾಡ್ತಲೇನೆ ಫಸ್ಟ್ ಹುಂಚೆಣ್ಣ ಒಣಗಾಕಿ ಗೊಳ್ಳೆ ತೆಗೆದು ಇಕ್ಕಿದ್ದೀನಿ. ನಿಮ್ಮದೇ ದಾರಿ ಕಾಯೋದಾಗುತ್ತಮ್ಮ. ಹಂಗೆ ಹೊತ್ತು ಮುಂಚೆ ಬರೋ ನಂಬಲ್ಲಮ್ಮ. ಇದು ನೆಳಗಳು ಬದುಕು ಹಂಗೆ ಕುಕ್ಕೊಂಡು ಮಧ್ಯಾಹ್ನತ್ನಾಗ ತೂಡ್ಕೆ ಬರ್ತೈತಿ. ಇಷ್ಟ ತನಕ ಒಬ್ಬರು ಬರಲಿಲ್ಲ. ನಮ್ಮ ದಾರಿ ನೋಡ್ತಾ ನಿಂತಿದ್ದು. ನೀನು ಈ ಕಡೆ ಮೂಲೆಗಾಸಿ ಬಂದಿದ್ದೀಯ. ಹೊಸ್ಮಕ್ಕೆ ಬರಲಿಲ್ವೇನೆ ಶಾರದಮ್ಮ? ನೀನು ಒಬ್ಬಳೇ ಬಂದಿದ್ದೀಯ ಕರ್ಕೊಂಡು ಬರೋದಲ್ವೇ? ಜೊತೆಗೆ ಹೇಳಿ ಬಂದಿದ್ದೀನಿ ಹುಂಚೆಣ್ಣು ಕುಟ್ಟಕ್ಕೆ ಹೊತ್ತು ಮುಂಚೆ ಬರ್ರಮ್ಮ ಅಂತಂದೇಳಿ. ಈಟತ್ತಾದ್ರೂ ಪತ್ತಿಲ್ಲ ನೀವು. ನಾನಲ್ಲಿ ಸಂಗತಕ್ಕೆ ಹೋಗಿದ್ದಮ್ಮ. ನಾನು ಹಿಂಗಾಚಿನೇ ಬಂದೆ. ಸರಜಮ್ಮರ ಮಂತಕ್ಕೆ ಹೋಗಿ ಸಂಗತಗಳಿದ್ದಾನೆ ಹಿಂಗೆ ಬಂದೆ. ನಾನು ಎಲ್ಲಿ ಲಸ್ಮಕ್ಕರ ಮನೆ ಕಡೆಗೆ ಹೋಗಲಿಲ್ಲ. ಅಲ್ಲೇ ಹೋಗಿರ್ತಾಳೆ ಅಂತಂದೇಳಿ ನಾನು ಅದೇ ಬಂದೆ. ಉಂಡೆ ನಿನ್ನ ಉಂಡಿಲ್ದಿದ್ರೆ ನೋಡು, ನಾನು ಉಂಡು ಬಂದಿಲ್ಲ ಏನಿಲ್ಲ. ತಾಂಬ ಮುದ್ದಿದ್ರೆ ಉಂಬಕ್ಕೆ ಇಕ್ಕೆಂಬ ಉಂಡು ಇಬ್ಬರೂ ಕುಟ್ಟಾನ. ಅಲ್ಲ ಕಣೆ ಶಾರದಮ್ಮ, ಏಟತ್ತಾಗೈತೆ 11 ಗಂಟೆ ಆಗೈತೆ ಇನ್ನೂ ಉಂಡು ಬಂದಿಲ್ಲ ಅಂತಂದೇಳಿ ಅಂತೀಯಲ್ಲೇ. ಉಂಡು ಒಂದೇ ಸಲ ಇನ್ನೂ ಬರ್ಬೇಕಾ ಬೇಡ? ಸಂಗೊತ್ತಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತಂದರೆ ಈಗ ಬಂದಿದ್ದೆ ಇನ್ನೂ ಉಂಡಿಲ್ಲ ಅಂತೀಯ. ನಾನು ನೀವು ಬರಲಿ ಒಟು ಕುಟ್ಟಕ್ಕೆ ಹುಂಚೆಣ್ಣು ಅದು ಹಾಕಿ ಕೋಲದು ಕೊಟ್ಟು ಉಂಬಕ್ಕೆ ಹೋಗೋಣ ಅಂತಂದೇಳಿ ಅಡುಗೆ ಮಾಡ್ತಲೇ ನಾನು ಗೊಳ್ಳೆ ತೆಗೆದು ಒಣಗಕ್ಕೆ ಇದ್ನಿ. ಈಗ ಬಂದಿದ್ದಿ 11 ಗಂಟೆ ಆಗೈತೆ. ಅದ್ರಾಗೆ ಲೋಸ್ಮಕ್ಕನ ಕರ್ಕೊಂಬಂದೆ ಅಂದರೆ ನಾನು ಹಿಂಗೆ ಸಂಗೊತ್ತಕ್ಕೆ ಹೋದಾಳೆ ಹಿಂಗೆ ಬಂದೆ ಅಂತಂದಂತೀಯಲ್ಲೇ. ಹೋಗಿ ಒಳಕೋಗಿ ಇಕ್ಕೊಂಡು ಉಂಡು ಬರೋಕ್ತಾಯಿ ನೀನು ಇನ್ನು ಉಂಡು ಬಂದಿಲ್ಲ ಅಂತ ಈಟತ್ತಾದ್ರೂ ಹೋಗಿದ್ದಂಗೆ ಯಾತನ ಬದುಕಬ್ಬಾಳು ಮಾಡೋಣಂಬಲ್ಲ. ಹೊತ್ತು ಮುಂಚೆ ಉಂಡು ಒತ್ತೆ ನಾಗೈಗಂಬತ್ತಿಗೆ ಹೋಗುತ್ತಮ್ಮ. ಇನ್ನು ಹಬ್ಬ 10 ರೂಪಾಯಿ ನಾವು ಸರಸರ ಆಗಲಿ ಅಂತಂದೇಳಿ ಏಟು ಇದನ್ನ ಮಾಡ್ತೀವಿ. ನೀವು ಈಗ ಬತ್ತೀರ ಹಂಗೇನೆ? ಈಗ ಹೆಂಗೆ ಹೇಳು ನಿಂಗಜ್ಜಿ? ನೀ ಮುದ್ದೆ ಪದ್ದೆ ಹೆಚ್ಚಾಗಿ ಮಾಡಿದರೆ ಇಲ್ಲೇ ಉಣ್ತೀನಿ, ಇಲ್ಲಾಂದರೆ ಮಂತಕ್ಕೋಗಿ ಉಂಡು ಬತ್ತೀನಿ. ಹೆಂಗೆ ಹೇಳು ನೀನು? ಅಮ್ಮ ಈಗಲೇ ಮಧ್ಯಾಹ್ನ ಆಗೈತೆ. ಹೋಗಿ ಒಳಗೋಗಿ ಇಕ್ಕೊಂಡು ಉಂಡು ಬರೋಗು. ಮುದ್ದೆನೂ ಐತೆ, ಅನ್ನನೂ ಐತೆ, ಎಲ್ಲ ಐತೆ. ಉಂಡು ಬರೋ ಬಂದಿಟ್ಟು ಕೈ ಅಡಿ ಕುಟ್ವಿ ಅಂತ ಅವಳಿನ ಲಸ್ಮಕ್ಕ ಬರಲಿಲ್ಲ. ತಾತ ಹೋಗಿ ಕರ್ದಾನ ಬತ್ತೀನಿ. ಹೋಗು ಒಳಗೋಗಿ ಇಕ್ಕೊಂಡು ಉಂಡು ಬರೋಗು. ಸಾರು ಮುದ್ದೆ ಅನ್ನ ಎಲ್ಲ ಐತೆ. ಹೋಗಿ ಇಕ್ಕೊಂಡು ಉಂಡು ಬರೋಗು. ಆಗ ನಿಂಗಜ್ಜಿ ಶಾತಮ್ಮ ಯಾವಾಗಲೂ ಬಂದೈತೆ. ನಾನು ಇನ್ನೂ ಬಂದಿಲ್ವೇನೋ ಅಂತಂದೇಳಿ ನೋಡ್ತಿದ್ದೆ. ಮಾಲೆ ಬಂದುಬಿಟ್ಟೈತೆ. ನಾನೇ ಫಸ್ಟ್ ಬಂದಿದ್ದೀನಿ ಅಂದ್ಕೊಂಡಿದ್ದೆ. ಬಾ ಶಾದಕ ಯಾಕೆ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದೆ? ಕೂಟನ್ ಬಾ ಹುಂಚೆಣ್ಣ ಇವಜ್ಜಿ ನಮ್ಮನ್ನೇ ದಾರಿ ನೋಡ್ತಾ ನಿಂತ್ಕೊಂಡಿದ್ದೆ. ನಾನು ಬಾಯಿ ತಗೊಂಡು ನೋಡ್ತಾ ನಿಂತ್ಕೊಂಡೈತಿ. ಲಸ್ಮಕ್ಕ ನಾನು ಈಟತ್ತಾದ್ರೂ ಬರಲಿಲ್ಲ ಅಂತಂದೇಳಿ ಕಾಲೇ ಕರಿಯೋಕ್ಕೆ ಬರೋಣ ಅಂತಿದ್ದಿ. ಶಾರದಮ್ಮ ಇನ್ನೂ ಉಂಡು ಬಂದಿಲ್ವಂತೆ. ಅದಕ್ಕೆ ಒಳಗೋಗಿ ಇಕ್ಕೊಂಡು ಉಂಡು ಬರೋಗು ಅಂತಂದೇಳಿ ಒಂದಿದ್ದೀನಿ. ಹೋಗಮ್ಮನೆ ಹೋಗಿ ಉಂಡು ಬರೋಗು. ಉಂಡು ಈಟತ್ತಾಗೈತಿ. ಅಲ್ಲ ಏನು ಸಾರು ಮಾಡಿದ್ದೆ ನಿಂಗಜ್ಜಿ ನೀನು? ಮಾಡ್ಕೊಳ್ಳಿ ಕಾಳು ಚೆನ್ನಾಗಿದ್ವು ಹಾಕಿ ಬಸ್ಸಾರ ಮಾಡಿದ್ದೆ. ಉಂಡು ಬಂದಿಲ್ಲ ನೀನು? ಬಸ್ಸಾರು ಮಾಡಿದ್ದೆ ಅಂತಂದಂತೀಯಮ್ಮ ನೀನು. ಯಾರು ಅಂತಾರ ಬಸ್ಸನ್ನಾಗೆ ನೀರು ಸಾರು ಇದ್ದಂಗೆ ಇರುತ್ತೆ. ಆತನ ಬೇರೆದು ಮಾಡಿದ್ರೆ ತೀರ ಒಂಚೂರು ಉಣ್ಬೋದಾಗಿತ್ತು. ನಮ್ಮ ಮನೆಗೂ ಬಸ್ಸಾರೆ ಏನು ಬೇಡ. ಬಾ ಕುಟ್ಟನ. ಅಲ್ಲ ಕಡೆ ಈ ಬೇಸಿಗೆ ಕಾಲದಾಗೆ ಏನು ಯಾತ ಸೊಪ್ಪು ಸೆದೆ ಯಾತ ಸಿಗುತ್ತೆ ಒಳ್ಳೆಗೆ ಯಾತಿರುತ್ತೆ ಅದನ್ನ ಮಾಡ್ತೀವಮ್ಮ. ಈ ಕಾಲದಾಗೆ ಒಂದಿಟ್ಟು ಕಾಳಿನ ಸಾರಯ್ಯ ಮಾಡೋದು. ದಿನ ಇದು ಏನು ಕುರಿ ಕೊಯ್ಯೋಕ್ಕಾಗುತ್ತೆ, ಕೋಳಿ ಕೊಯ್ಯೋಕ್ಕಾಗುತ್ತೇನೆ? ಇನ್ನೇನು ಹೇಳೋದೇ ಕತೆ. ಬಸ್ಸಾರು ಅರ್ಧಂಬ ಮಸ್ಕಾಯಿ ಮಾಡ್ದೆ. ಇನ್ನೇನು ನಾನು ದಿನ ಕೋಳಿ ಕೊಯ್ಯೋಕ್ಕಾಗುತ್ತೆ? ಅಲ್ಲಮ್ಮ ನೀನು ಒಂದಿಟ್ಟು ಎತ್ತದನ ಆಲೂಗೆಡ್ಡೆ ಕಡಲೆಬೇಳೆಕಾಳು ಹಾಕಿ ಕರ್ಮೀನು ಹಾಕಿ ಹುಳಿ ಮಾಡಿದರೆ ಹೊಲಸಿನ ಸಾರು ಆದರೆ ಒಂಚೂರು ಉಣ್ಬೋದಮ್ಮ. ನೀನು ಬಸ್ಸಾರು ಮಾಡಿಕೊಂಡು ಕೂಕೊಂಡಿದ್ದೀಯ. ಅದನ್ನೇ ಯಾರು ತಿಂತಾರೆ ಬಿಡತ್ಲಾಗತ್ತ ನೀರು ಸಾರ್ನಂತದ. ಅಲಕಣೆ ಲೋಸ್ಮಕ್ಕ 11 ಗಂಟೆಗೆ ಬಂದೋದಲ್ಲಿ ಶಾರದಮ್ಮ ಉಂಡು ಬರ್ದಂಗೆ ಬಂದಿದ್ದೀನಿ ಅಂತಂದಂತಾಳೆ. ನಮ್ಮ ಮನೆಗೆ ನಮ್ಮ ಮುದ್ದೆ ಅನ್ನ ಹೆಚ್ಚಾಗಿ ಮಾಡೋ ಹೊತ್ತಿಗೆ ನಾವು ಉಣ್ಣು ಅಂತಂದಂದು ಹೆಚ್ಚಾಗಿ ಇಲ್ದಿದ್ರೆ ತಿರು ಮಾಡೋಕ್ಕಾಗುತ್ತೇನೆ? ನೋಡಿ ಇಟ್ಟ ತಕ ಉಣ್ದಂಗೆ ಇರ್ತಾರೇನೆ. ಏನು ಇದು ನೆಳಗೆ ಹುಂಚೆಣ್ಣು ಕುಟ್ಟೋದು ಅಂತಂದೇಳಿ ಏಟತ್ನಾಗ ಬಂದದಳೆಲ್ಲ. ಈಗ ಒಬ್ಬರು ಸರಸರನ್ನ ಕುಟ್ರಿ, ಒಬ್ಬರು ಅದು ನಾರೆಲ್ಲನ ತೆಗ್ದಾಕ್ರಿ. ದೊಡ್ಡ ಎಲ್ಲ ಫಸ್ಟು ಆರಿಸಿ ಕುಟ್ರಿ, ನಾರು ತೆಗ್ದಾಕ್ರಿ. ನಾನು ಮುಡಿಸ್ತೀನಿ. ಹೂವಣ್ಣ ಮಾಡೋಣ ಸರಸರನ್ನ ದೊಡ್ಡದೆಲ್ಲನ. ಫಸ್ಟು ಪ್ಯಾಟಿಗೆ ಹಾಕಬೇಕು. ಫಸ್ಟಿಗೆ ಹೂವಣ್ಣು ಮಾಡಿ ಹಾಕಿರೇನೆ ಈಟ ಹುಟ್ಟೋದು. ದೊಡ್ಡ ಆರಿಸ್ಬಿಟ್ಟು ಹುಂಚೆಣ್ಣು ಹೂವಣ್ಣು ಮಾಡಿ ಫಸ್ಟ್ ಹಾಕಿ ಆಮೇಲೆ ಇದ್ದಿದ್ದ ಬೇಕಾದರೆ ಸಿಗಿಯಣಿಗೆ ಮಾಡೋಕ್ಕಾಗುತ್ತೆ. ಹೇಳಮ್ಮ ಸರಸರ ಕುಟ್ಟು ಬಿಡಬೇಕು. ಅಲ್ಲ ಕಣ್ಣಿಂಗಜ್ಜಿ ನೀನು ರೇಣುಕಮ್ಮನ ಕರೆದಂತೆ ಮತ್ತೆ ಕರೀಲಿಲ್ಲ ಮತ್ತೀಗ ನೀನು? ಕರೆದೆ ಕಣೆ. ಕರೆದ್ರೆ ಅವಳು ನನಗೆ ಕೂಲಿಯ ಏಟು ಕೊಡ್ತೀಯ ಅಂತಂದೇಳಿ ಕೇಳ್ತಲ್ಲೇ. ಹುಂಚೆಣ್ಣು ಕುಟ್ಟಕ್ಕೆ ನೆಳ್ಳಗೆ ನೀಟ್ ಕೊಡ್ತಾರೆ 200-250 ರೂಪಾಯಿ ಕೊಡ್ಬೋದಮ್ಮ. ಅವಳು 300 ರೂಪಾಯಿ ಕೊಡು ಅಂತಂದೊಂದು. ಇಲ್ಲಮ್ಮ 250 ಕೊಡ್ತೀವಿ ಬರೋದಾದರೆ ಬಾ ಬಿಡು ಅಂತಂದೊಂದು. ದುಡ್ಡು ಬೇರೆ ಇಸ್ಕೊಂಡವಳೆ ಬಾಕಿ ಆಳಿಗೆ ಬತ್ತೀನಿ ಅಂತಂದೇಳಿ ಅವಳ ಕಡೆಗೆ ದುಡ್ಡು ಐತೆ ಹೇಳಿದ್ದೀನಿ ಬರಬಾರ್ದೇನೆ ನೋಡೆ. ಈಗ 300 ರೂಪಾಯಿ ಕೊಟ್ಟರು ಬತ್ತೀನಿ ಅಂತಂದಂತಾಳೆ. 5 kg 10 kg ಹುಂಚೆಣ್ಣು ಕುಟ್ಟಲ್ಲ.
ಅದಕ್ಕೆ ನಾನು ಹೆಂಗ ಸುಮ್ಮನೆ ನೋಡಮ್ಮ ಯಾರನ್ನ ಹೆಂಗೆ ಕೊಡ್ತಾರೆ ಹಿಂಗೆ ನಾವು ಕೊಡ್ತೀವಿ ಅಂತಂದೇಳಿ ಹೇಳಿದೆ. ಯಾಕೆ ಬಂದಿಲ್ಲ, ಬೋರ್ದಿದ್ರೆ ನಾನು ದುಡ್ಡು ಇಸ್ಕೊಂತೀನಿ ಸುಮ್ಕಿರು. ಅಲ್ಲ ಕಣ್ಣಿಂಗಜ್ಜಿ ಬೇಸಿಗೆ ಕಾಲ ಬಂತು, ಇನ್ನು ಮನೆಗೆ ಯಾತನ ಒಂದಿಟ್ಟು ಒಳ್ಳೊಳ್ಳೆದ ಮಾಡ್ಕೊಂಡು ಉಂಬದ್ಬಿಟ್ಟು ಮಾಡ್ಕೊಳ್ಳಿ ಕಳಾಕಿ ಬಸ್ಸಾರು ಮಾಡಿದೀಯ. ನಮಗೇನು ಯಾವುದೋ ಒಂದು ಮತ್ಲಾಗತ್ತದ ದಿನ ಮಾಡತ್ತಾಗೆ ಎಲ್ಲಿಗೆ ಇದು ಇವಾಗಿನಾರು ಏನಿಲ್ಲ, ನಾವೇ ಸೊಸೆಯರು ನಾವು ಯಾವುದು ಬೇಡ ಅಂತೀವೋ ಅದೇ ಬೇಕು ಅಂತಂದು ಅಂತಾರೆ. ನಮ್ಮ ಮನೆಗೆ ಅಯ್ಯಮ್ಮ ಇದ್ದಿದ್ರೆ ಆತನ ಮಾಡಾಳು, ನನಗೆ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಸುಮ್ಮನೆ ನಮಗೆ ಯಾವ್ದು ಬದೈತೆ ಅದನ್ನ ಮಾಡ್ತೀವಿ. ಅವರಿಲ್ಲ ಊರಿಗೆ ಹೋಗಿದ್ದಾರೆ ಅದಕ್ಕೆ. ಇವಾಗಿನಾರೇ ಸರಿ, ನಿನ್ನ ಕಾಲ್ದಂಗೆ ಏನು ಬರೀ ಬಾಯಿ ಕಟ್ಕೊಂಡು ಯಾರು ಇರಲ್ಲ. ಇವಾಗ ಕೋಳಿ ತಿನ್ಬೇಕು ಅಂತಂದರೆ ತೊತ್ತಾರೆ, ಬೈಗಿಂದ ತಂದು ಮಾಡಿಬಿಡ್ತಾರೆ. ನಿಮ್ಮ ಕಾಲ್ದಂಗೆ ಅಲ್ಲ. ಹೇಳೋ ಮಾತ್ಲಾಗತ್ತ ನಾವು ಅದೇನಂದಂಗೆ ಯಾವುದು ಜಾಸ್ತಿ ರೇಟ್ ಇರುತ್ತೋ ಅದನ್ನು ನಾವು ತರೋದೇ ಇಲ್ಲ. ಯಾವ್ದು ಕಮ್ಮಿ ರೇಟ್ ಇರುತ್ತೋ ಅದನ್ನ ತರಕಾರಿ ತಗೊಂಡು ಮಾಡ್ತೀವಿ. ಇವಾಗಿನಾರು ಏನೂ ಇಲ್ಲ, ಯಾವುದು ತಿನ್ಬೇಕಂಬುತ್ತ ನಾವು ತಿನ್ನಬೇಕು ಅಂತಂದೇಳಿ ಅಂತಿರ್ತಾರೆ. ವಾರ ಕೋಳಿ ಸಾರು ಮಾಡಬೇಕು, ಇಲ್ಲಾಂದರೆ ಮೊಟ್ಟೆ ಸಾರು ಯಾತನ ಮಾಡ್ತಲೇ ಇರಬೇಕು. ನಾವು ಮೊದಲು ಹಂಗೇನೆ ಸ್ಯಾನೇ ಜನ ಇರ್ತಿದ್ವಿ, ಅತ್ತೆ ಸೊಸೆಯರು ಮೈದುಗಳು ಎಲ್ಲನ ಅವ್ರವ್ರ ನೆಂಟರು ಬಂದಾಗ ಅವ್ರಿಗೆ ಕೊಯ್ದು ಇಕ್ತಿದ್ದಿ. ಹೊಸಾಗ ಮಾಡ್ಬೇಕಂದ್ರೆ 10 kg ಕೋಳಿ ಕೊಯ್ದರೂ ಆಗ್ತಿರ್ಲಿಲ್ಲ. ಆಗ್ಲಲ್ಲಿ ಹೇಳ್ತಾರಮ್ಮ, ಈಗ ಬಂದ್ರೆ ಪೂರ್ತಿಕ ಮಾಡಿ ಬೇರೆ ಅಲ್ಲೊಂದು ಪಕ್ಕದಾಗ ಒಂದು ಮನೆ ಮಾಡ್ಕೊಂಡಿದ್ವಿ ನಾವು. ಅದ್ರ ಮಾಡಿ ನೆಂಟ್ರಿಗೆ ಇಕ್ಕಿ ಕಳಿಸ್ತಿದ್ವಿ. ನಾವು ಮಾಮೂಲಿ ಸಾರು ಮಾಡ್ಕೊಂಡು ಉಮ್ತಿದ್ವಿ. ಹಬ್ದಾಗ ಯುಗಾದಿ ಹಬ್ದಾಗ ಮಾನ್ನಮ್ಮಿ ಹಬ್ದಾಗ ಮಾತ್ರನ ನಮ್ಮನೆಗೆ ತೊತ್ತಿದ್ದು ಚಿಕನ್ನು ಮಟನ್ನು ಅಂತಂದಂಬದ. ಯಾತದು ಕೋಳಿಲ್ಲ ಮಟ್ಟಿಲ್ಲ ಎಂಥದ್ದಿಲ್ಲ, ಈಗೇನಿಲ್ಲ. ದಿನ ಎಗ್ ರೈಸ್ ತಿನ್ಬೇಕು, ಗೋಬಿ ತಿನ್ಬೇಕು, ಕಬಾಬ್ ಮಾಡಬೇಕು ಅಂತಂದು ಹೇಳಿ ತಿಮ್ಮಂಗಾದ್ರೆ ಹೋಗಿ ದುಡ್ಡು ಕೊಟ್ಟಾದರೂ ತಂಬತ್ತಾರೆ. ಈಗ ಸಿಗ್ತವೆ, ಮೊದಲೆಲ್ಲ ನಮ್ಮ ಕಾಲದಾಗ ಇವೆಲ್ಲ ಇರಲಿಲ್ಲಮ್ಮ. ಈಗ ನಿಂಗತಿ ನಿನ್ನಂಗೆ ಬಾಯಿ ಕಟ್ಟಿ ಏನು ಮಾಡಿ ಮನೆ ಕಟ್ಟಿಲ್ಲ ಹೇಳು. ಇವಾಗಿನರಂಗೆ ಉಣ್ಬೇಕು ತಿನ್ನಬೇಕು ಅಂತಂದೇಳಿ ಮಾಡಬೇಕು ಉಣ್ಬೇಕು ಮಾಡಿ ಕೋಳಿ ಆದರೂ ತಿನ್ಬೋದು, ಕುರಿ ಆದರೂ ತಿನ್ಬೋದು, ಮಟನ್ ಆದರೂ ತಂದು ತಿನ್ಬೋದು. ಮಾಡಂಗಿಲ್ಲದವ್ರಿಗೆ ಯಾಕೆ ಸಿಗ್ತೈತಿ. ಈಗಂದರೆ ನಕ್ಕ ದುಡಿತಾರೆ, ಹೋಗಿ ತಂದು ತಿಂತಾರೆ, ಹಂಗೆ ಇರ್ತಾರೆ. ಈಗಿನೇನೆ ಯಾರು ಜಾಸ್ತಿ ಜನ ಇರಲ್ಲ ಮನೆಗೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅತ್ತೆ ಮಾವು ಇದ್ದರೆ ಹೆಚ್ಚು, ಒಬ್ಬೊಬ್ರು ಇರ್ತಾರೆ ಒಬ್ಬರು ಇರಲ್ಲ. ಇಲ್ದಾರ ಗಂಡ ಹೆಂಡತಿ 2 ಹುಡುಗರು ಇರ್ತಾವೆ, 4 ತೊತ್ತಾರೆ ತಂದು ಮಾಡ್ಕೊಂಡು ಉಣ್ತಾರೆ. ನಿಮ್ಮ ಕಾಲ್ದಂಗೆ ಹಂಗೆ ಬರೀ ಬಾಯಿ ಕಟ್ಕೊಂಡು ಬರ್ತಾರೆ. ಇವಾಗಿನರೇ ವಾಸಿ ಸುಖವಾಗಿ ಇರ್ತಾರೆ. ಯಾರು ಬೇಕಾದ್ರೂ ಅದನ್ನೇ ಮಾಡ್ಕೊಂಡು ಉಣ್ತಾರೆ. ಉಂಬಕ್ಕೆ ಏನು ಬರನೇ ಇಲ್ಲ ಯಾರಿಗೂ. ನೀನು ಹೇಳ್ತಿ ಯುಗಾದಿ ಹಬ್ಬಕ್ಕೆ ಮಾನ್ನಮ್ಮಿ ಹಬ್ಬಕ್ಕೆ ಅಂತ, ಈಗೇನಿಲ್ಲ ವಾರ ತಿನ್ಬೇಕು ಅಂತಂದಂತಾರೆ. ಹಿಂಗಾಗಿದ್ರೆ ಏನಿಲ್ಲ. ಇವಾಗ ಅದನ್ನೆಲ್ಲ ಉಂಡ್ಕೊಂಡು ಇದ್ರೆ ಮತ್ತೀಗ ಚಂದಕ್ಕೆ ಇರೋದು. ನಿಮ್ಮ ಕಾಲಾಗ ಅಂದರೆ ಅವಾಗೇನು ಹಿಂಗೆಲ್ಲ ಒಟ್ಟು ಗೊಬ್ಬರ ಹಾಕಿ ಬೆಳಿತಿರಲಿಲ್ಲ. ಮಾಮೂಲಿ ದನಿನ ಗೊಬ್ಬರ ಹಾಕಿ ಬೆಳೆಯೋರು, ಶಕ್ತಿಯಾಗಿರೋರು. ಹಾಲು ಮೊಸರು ಮಜ್ಜಿಗೆ ಆಗೋದು. ಈಗ ಯಾರು ದನ ಕಟ್ಕೊಂತಾರೆ? ದನ ಕಟ್ಕೊಂಡ್ರೆ ಯಾರು ಸಾಕಾರು ಅಂತಂದಂತಾರೆ. ಅಯ್ಯ ನೀನು ಅದೇನೊಂದಂಗೆ ಮನೆಗೆ ಹೋಗಿ ಪಕ್ಕದ ಮನೆಗೆ ಹೋಗಿ ಹಾಲು ಬಿಡಿಸ್ಕೊಂಬರಕ್ಕಾಗಲ್ಲ ಅಂತಂದ್ರೆ ದನ ಕಟ್ಕೊಂತಾರಂತೆ. ಅದಾಗೆ ಯಾರು ಸಾಗಣೆ ಬಸ್ತಾರೆ ಸೊಳಿಯಾಗೆ ಹಾಲು ಯಾರು ಕರ್ತಾರೆ. ಓಟು ಮೈ ತೊಳಿಬೇಕು, ಹುಲ್ಲು ಹಾಕ್ಬೇಕು, ಸವಾಸನೆ ಬೇಡ. ಏನೋ ಒಂದು 25-30 ರೂಪಾಯಿ ಕೊಟ್ಟು 1/2 ಲೀಟ್ರ್ ತಂದು ಉಂಬೋದಂತಾರೆ. ಈಗ ದನ ಕಟ್ಕೊಂತಾರೆ ಇವಾಗಿನಾರು. ನಮ್ಮಂಗೆ ನಾವು ಒಂದು 10 ಎಮ್ಮೆ ದನಗಳು ಇರೋವಮ್ಮ ನಮ್ಮ ಹಂಗೇನೆ. ನಾವು ಒಂದು ಆಳು ಕಾಯಕ್ಕೆ ಇಕ್ಕೇನಿದ್ವಿ, ಎಮ್ಮೆ ದನ ಕಾಯಕ್ಕೇನೆ. ಹಾಲಂತ 2-3 ಕರಿಯೋವಾಗ ಹಿಂಗೆಲ್ಲ ಏನು ಯಾರು ದುಡ್ಡಿಗೆ ಮಾತಿರಲಿಲ್ಲ, ಎಲ್ಲ ಉಣ್ತಿದ್ವಿ ನಾವು. ನೀವು ಅವಾಗೆಲ್ಲ ಉಂಡು ತುಪ್ಪ ಅದು ಇದು ಹಾಲು ಮಜ್ಜಿಗೆ ಮೊಸರು ಒಳ್ಳೊಳ್ಳೆದು ಉಣ್ತಿದ್ರಲ್ಲ. ನೀವು ಚೆನ್ನಾಗಿ ಶಕ್ತಿ ಆಗೋದಿರಿ ನೋಡಿ. ನೀವು ಇದ್ದಂಗೆ ಇವಾಗಿನಾರು ಯಾರಿದಾರೆ? ಇವಾಗಿನಾರು ಟೊಳ್ಳು ಉಂಬಕ್ಕಾಗಲ್ಲ, ಬದುಕು ಮಾಡೋಕ್ಕಾಗಲ್ಲ. ಈಗ ಏನಿದ್ರು ಆ ಪಾಟಿ ತಿಂತಾರಮ್ಮ ಒಳ್ಳೊಳ್ಳೆದು ಅಂತಂದೇಳಿ. ಏನು ತಿಂದರು ನಿಮ್ಮಂಗೆ ಗಟ್ಟಿಮುಟ್ಟಾಗಿ ಭಾಳಲ್ಲ ಹೇಳು ಇವಾಗಿನಾರು. ಸುಮ್ಕಿರು, ಯಾತನ ಒಂದು ಬದುಕು ಮಾಡಿದ್ರೆ ನನಗೆ ಸಣ್ಣ ಐತೆ, ಕಾಲು ಐತೆ, ಮೈನೈತೆ, ಕೈನೈತೆ ಅಂತಂದಂತಾರೆ. ನಮ್ಮಂಗೆ ಕುಟ್ಟಿ ಬೀಸಿ ಒಂದೊಂದು ಬಿಂದಿಗೆ ಇಟ್ಟನೆ ಸಿಕ್ಕಿ ಅಡುಗೆ ಮಾಡಿದ್ದಿದ್ರೆ ಇನ್ನೇನು ಇವ್ರು ಮಾಡ್ತಿರಲಿಲ್ಲ ಬಿಡು, ಉಂಡಂಗೆ ಆಗೋದು. ನಾವೇನಿಲ್ಲ ಸ್ಯಾರೆ ಜನ ಇರ್ತಿದ್ವ, ಸರ್ತೆ ಮಾಡಿ ಬಿಡೋರು ನಮಗೆ. ಇವತ್ತು ನಿಂದು ಅಡುಗೆದು ಅಂತ 15 ದಿನ ಮಾಡ್ತಿದ್ವಿ ನಾವು ಅಡುಗೆನೇ. ಒಂದೊಂದು ಬಿಂದಿಗೆ 2 ಬಿಂದಿಗೆ ನೀರು ಒಯ್ದು ಇಟ್ಟನೆ ಸಿಕ್ಕಿ ಮುದ್ದೆ ಅನ್ನ ಸಾರು ಮಾಡಬೇಕಾಗಿತ್ತು. ಅಷ್ಟೊಂದು ಮುದ್ದೆ ತಿರುತ್ತಿದ್ವಿ ನೋಡಮ್ಮ ನಾವು. ಇವಾಗ 2 ಸಲ ತೊಳ್ಸೋಕ್ಕೇನೆ ಬಿಡು ಅದು ಮುದ್ದೆ ಯಾರು ಮಾಡ್ತಾರೆ ಅಂತಂದೇಳಿ ಬರೀ ಅಕ್ಕಿನ ಕುಕ್ಕರ್ಗೆ ಇಕ್ಕಿ ಕುದೆ ಒಯ್ದು ಬರೀ ಅನ್ನೇ ಮಾಡೋದು. ಮುದ್ದೆ ಮಾಡಿ ಯಾರಾದು ನೋಟು ಸೆಂಡ್ಗಟ್ಟೋದು ತೊಳ್ಸೋದು ಕುದೆ ಒಯ್ಯೋದು ಅಂತಂದೇಳಿ ಸುಮ್ಮನೆ ಇದು ಕುಕ್ಕರ್ಗೆ ಇಕ್ಕಿರೆ ಜಲ್ದಿ ವಿಷಲ್ ಕೂಗುತ್ತೆ, ಅಲ್ಲೇ ತಾಕ ಮೊಬೈಲ್ ನೋಡ್ಕೊಂಡಿರ್ಬೋದು ಅಂತಂದೇಳಿ ಬರೀ ಅನ್ವೇ ಮಾಡೋದು. ಯಾವಾಗೊಂದು ಊಟಿಯೋ ಒಂದಿಟ್ಟು ಮುದ್ದೆ ಮಾಡೋದು ಈ ಕಾಲದಾಗೆ. ನೀನು ನಿಮ್ಮಂಗೆ ಅಲ್ಲ, ಈಗ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅಯ್ಯೋ ಆ ಕಾಲೆಲ್ಲ ಇಂತ್ಕೋತು ಬಿಡಮ್ಮ. ಈಗ ಯಾರು ನೀನು ಅದೇನಂದಂಗೆ ಹೋಗಿ ಜಿನಿ ಮನೆಗೆ ಹೋಗಿ ರಾಗಿನೂ ಹಾಕಿಸ್ಕೊಂಬರಲ್ಲ, ಮುದ್ದೆನೂ ಮಾಡಲ್ಲ. ಯಾರು ಮುದ್ದೆ ಮಾಡ್ತಾರೆ ಅಂತಂದಂತಾರೆ. ಆಗಿನ ಕಾಲದಾಗೆ ಕುಟ್ಟೋದು ಬೇಸೋದು ಎಲ್ಲ ಇವಜ್ಜರು ಮಾಡಿ ಇರೋದಕ್ಕೆ. ಇನ್ನು ನೋಡಿ ವಯಸ್ಸಾದ್ರೆ ಇವಜ್ಜೆ ಎನ್ನ ಗುಂಟು ಕಲ್ಲಿದ್ದಂಗೆ ಐತಿ. ಇವಾಗಿನಾರು ಇರ್ತೈತೆ ಆಪಟಿ. ಯಾಕೆ ಬದುಕು ಮಾಡೋಕ್ಕಾಗುತ್ತೆ? ಇವಜ್ಜು ನೋಡಿ ಹೆಂಗೆ ಮಾಡ್ತಂಗೆ ಹುಂಚೆಣ್ಣಂಗೆ ಹೆಂಗೆ ಲಟ ಕುಟ್ಟುತ್ತೆ. ರಾತ್ರಿ 12 ಗಂಟೆ ಆದ್ರೂ ಹೂವಣ್ಣು ತಿರುವ ಆಗ್ತಲೇ ಇರುತ್ತೆ. ನಾವು ಹೋದ್ರೂ ಹೆಂಗೆ ಮಾಡೋದು ಬದುಕ? ಅಮ್ಮ ಇವಾಗ ಹಂಗಮ್ಮಂಗಿಲ್ಲಮ್ಮ. ನಾನು ಏನಾನ ನಮ್ಮ ಸೊಸೆ ಎದುರಿಗೆ ನಾವು ಹಂಗೆ ಕುಡ್ತಿದ್ವಿ ಬೀಸ್ತಿದ್ವಿ ಅಂತಂದ್ರೆ ಸಾಕು. ಮಾಡಿದ್ರೆ ಉಂಡಿದ್ರೆ ಹೇಳು, ಅದನ್ನೇನು ಹೇಳ್ತೀಯ? ಇವಾಗ ಮಾಡು,
ನಿನ್ನ ಕಾಲ ಹಂಗಿತ್ತು ಮಾಡ್ತಿದ್ದೆ ನೀನು. ನಮ್ಮ ಕಾಲದಾಗ ಹಂಗಿಲ್ಲ, ನಾವು ಮಾಡೋದಿಲ್ಲ ಅಂತ ನಮ್ಮ ಯಾತ ಅಂದ್ರು ಒಮ್ಮಂಗಿಲ್ಲ, ಉಸಿರು ಬಿಡೋಂಗಿಲ್ಲ. ಸುಮ್ಮನೆ ಮಾಡಿದ್ದ ಉಂಡು ಸುಮ್ಮಕ್ಕಿರ್ಬೇಕು. ಹೆಚ್ಚಾಗಿ ಮಾತಾಡಿದರೆ ಮುದ್ದೆನೂ ಇಲ್ಲ ನೀರೂ ಇಲ್ಲ, ಹಂಗೆ ಮಾಡ್ತಾರೆ. ನಿನಗೆ ಹಾಕ್ಬೇಕು ಸುಮ್ಮನೆ ಹಂಗೇನೆ ಯಾವುದೋ ಒಂದು ಮಾಡಿದ್ದ ಉಂಡ್ಕೊಂಡು ಬದುಕು ಮಾಡ್ಕೊಂಡು ಇರು. ಸುಮ್ಮನೆ ಅವೆಲ್ಲ ಹೇಳೋಕ್ಕೋಬೇಡ, ಹೇಳೋಕ್ಕೋದ್ರೆ ಅವ್ರಿಗೆ ಬೇಜಾರು. ನಾವು ಯಾಕೆ ಹೇಳೋಕ್ಕೋಗಲ್ಲಮ್ಮ ಇವಾಗ. ಅವ್ರು ಯಾಕೆ ಮಾಡ್ತಾರೆ ಅದು ನಂಬೋದು, ಸುಮ್ಮನೆ ಕೂಕೊಂಬದು ಮಾತಾಡೋದು ಬೇಡ, ಸುಮ್ಮನೆ ಬೈಸ್ಕೊಂಬದು ಬೇಡ ಅಂತಂದೇಳಿ ನಾವು ಯಾತೋ ಮಾಡೋಕ್ಕೋಗಲ್ಲ ತಾಯಿ. ಇವಾಗಿನಾರು ಅವ್ರು ಹೆಂಗೆ ಮಾಡ್ತಾರೆ ಹಿಂಗೆ ನಾವು ಅಷ್ಟೇ. ನಾವು ಅವ್ರಂತೆ ಅಂತೀವಿ, ಯಾರಂತೆ ಅಂದರೆ ಊರಂತೆ ಅಂತ ನಾವು ಸುಮ್ಮನೆ ಇರ್ತೀವಿ. ಮಾತಾಡಿ ಈಗ ಯಾತನ ಮಾತಾಡೋಕ್ಕೋದ್ರೆ 8 ದಿನ ಆದರೂ ಮಾತಾಡ್ಸಲ್ಲ, 15 ದಿನ ಆದರೂ ಮಾತಾಡ್ಸಲ್ಲ. ಬಾರೋ ಅತ್ತೆ ಉಣ್ ಬಾ ಅಂತಂದೇಳಿ ಉಣ್ಬೇಕು ಕರೆಯಲ್ಲ, ಯಾತಿಲ್ಲ. ಸುಮ್ಮನೆ ಅವ್ರು ಹೆಂಗನ ಮಾಡಲಿ ಏನಾನ ಮಾಡಲಿ, ನಾವು ಸುಮ್ಮನಿದ್ರೆ ಸುಮ್ಮನೆ ಅವಾಗ ಕರೆದು ಉಣ್ಬೇಕು ಇರ್ತಾರೆ, ಎಲ್ಲನೂ ನೋಡ್ಕೊಂತಾರೆ. ಯಾತನ ಮಾತಾಡಿದೆ ಅಂದರೆ ಹಂಗೆ ಉರ್ರು ನೂತ್ಕೊಂಡ್ಬಿಡ್ತಾರೆ. ಹೇಳಮ್ಮ ನಾವು ಹೋಗ್ತೀವಿ, ಇನ್ನು ಬೈಗಾತು ನಾಳೆಗೆ ಬರ್ತೀವಿ ಹೇಳು ಹುಚ್ಚಣ್ಣು. ಎಲ್ಲನ ಗೊಳ್ಳೆ ತೆಗ್ದಿಕ್ಕೆ ಇವತ್ತು ನನಗೆ ತೆಗೆದು ಆರಕ್ಕೂ ನಾವು ಹೋಗ್ತೀವಿ. ಇವತ್ತು ಟೈಮ್ ಆಯ್ತು, ಹೋಗ್ತೀವಿ ನಾವು. ನೋಡು ಕೂಲಿ ಅಂತ ಆದರೆ ಹೆಂಗೆ ಮಾಡ್ತಾರೆ. ಇನ್ನು ನಾವು ಹುಂಚೆಣ್ಣು ಉರುಳಿಸಿ ಹೋದರು ಸರಿಯಾಗಿ ಕುಟ್ಲೇ ಇಲ್ಲ, ಮಾತು 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 ಆಡ್ತಾರೆ. ಕೂಲಿ ಅಂತ ಆದರೆ ಸರಿಯಾಗಿ ಮಾಡೋದೇ ಇಲ್ಲ. ಹುಂಚೆಣ್ಣು ಕುಟ್ಟೋದು KG ಮೇಲೆ ಆದರೆ ಸರಿ, ಹುಂಚೆಣ್ಣು ಕುಟ್ಸೋಕ್ಕೆ. KG ಮೇಲೆ ಆದರೆ ಬರೋಲ್ಲ ನಮಗೆ, ಕೂಲಿ ಹುಟ್ಟಲ್ಲ ಅಂತಂದಂತಾರೆ. ಹುಂಚೆಣ್ಣು ಏನು ನಾವು 1000 ರೂಪಾಯಿ ಕೊಟ್ಟು ಬಡಿಸಿ ಕುಟ್ಬೇಕಲ್ಲ, ಯಾತು ಹುಟ್ಟುತ್ತೆ ನಮಗೆ. ಅದನ್ನ ಯಾರು ತಿಳ್ಕೊಂಬಲ್ಲ, ಒಟ್ಟಲ್ಲಿ ನಮಗೆ ಕೂಲಿ ಬಂದ್ರಾತು ಅಂತಂದಂತಾರೆ. ನಾಳೆಗೆ ಬರ್ತೀವಿ ಅಂತಂದೇಳಿ ಅಂತಾರೆ. ನಿಮ್ಮೂರಾಗೂ ಹಿಂಗೆ ಮಾಡ್ತಾರೆ. ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಥ್ಯಾಂಕ್ ಯು.